ಮನೋಹರ್ ನಾಲ್ಕು ತಿಂತಿಣಿ ಮೌನೇಶ್ವರದ ಚರಿತ್ರಾಮೃತ ಹೇಳಿದಂಥ ಮನೋಹರ್ ನಾಲ್ಕೋಡೆಯವರು ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಆಮೇಲೆ ಮೌನೇಶ್ವರದ ಚರಿತ್ರೆ ಹೇಳಬೇಕಾದಂದ್ರೆ ಅವರು ಮಹಾಜ್ಞಾನಿಗಳು, ಅವ್ರ ಪರಿವರ್ತನೆ ಆಗಿರ್ಬೇಕು, ಅಗ್ದಿ ವಿದ್ಯಾವಂತರು ಅನ್ನ ಅರಿತಿರ್ಬೇಕ್ರಿ. ಆ ಇದ್ರ ಮೌನೇಶ್ವರನ ಚರಿತ್ರೆ ಹೇಳಕ್ಕಾಗತ್ತೆ. ಆಮೇಲೆ ಆ ಮಾ ಶರಣರು ಸರ್ವಧರ್ಮದ ಗುರು. ನಮ್ಮ ವಿಶ್ವಕರ್ಮ ಅಂತ ಅಂತಿಲ್ಲ, ಆ ವಿಶ್ವಕರ್ಮದ ಒಂದು ಗುಣ, ಆ ಗುಣ ತಗೊಂಡು ಅವ್ರು ಇಡೀ ಸರ್ವಧರ್ಮದ ಗುರು. ಆ ಗುರು ನಾವು ಒಲಿಸೇಬೇಕಾರ ಅವ್ರ ಹೇಳಿದ್ರು ಸರ್, ಅಂತ ಭಕ್ತಿ ಬೇಕು, ನಿಶ್ಮಲವಾದ ಭಕ್ತಿ ಬೇಕು ಅದನ್ನ ಒಲಿಸೇಬೇಕಾರ. ಅಂತಿಂತ ಭಕ್ತಿ ಇಲ್ಲ. ಆತನ ನಾನು ಅವ್ರು ಹೇಳಿದ್ರೆ ನನಗೆ ಅಷ್ಟು ಇದಾನಿಸ್ತು. ಅವ್ರ ಶಿವ ನಾನು 30ನೇ ವರ್ಷ ನಾನು ಮಾಡ್ತೇನೆ. 30 ವರ್ಷನ ಮಾಡಕತ್ತೀನಿ. ನಾನು ಬಡವ ಅಗ್ದಿ ತಿಂತೀನಿ ಹೋಗ್ಬೇಕಾರ 8 ದಿವಸ ಆತನ ಅಲ್ಲಿ ಪೆಂಡಾಲ್ ಹೊಡೆದು ಆತನ ಸೇವೆ ಮಾಡಿ ಸಾಧನ ಊಟ ಮಾಡಿಸ್ತೀನಿ, ಭಗವಂತ ಊಟ ಮಾಡಿಸ್ತೀನಿ. ಆತನ ನಮ್ಮ ಹೆಣ್ಮಕ್ಳು ನಾವು ಇಬ್ಬರೇ ಹೋಗ್ತೀವಿ, ಅವ್ರು ನಾವ್ ಇಬ್ಬರೇ ಹೋಗ್ತೀವಿ. ಇಬ್ಬರನ್ನ ಟೆಂಟ್ ಹೊಡಿತೀವಿ, ಯಾರನ್ನ ಸಾಯಿಲ್ರಿ. ಆತನ ಆಶೀರ್ವಾದ ಪಾದಯಾತ್ರ ಗಾಡಿ ತಗೊಂಡ್ ಮುಗಿಸ್ಕೊಂಡು ಇಬ್ಬರ ಟೆಂಟ್ ಹೊಡಿತೀವಿ. ಇಬ್ಬರ ಎಲ್ಲ ಪೆಂಡಲ್ ಹೊಡೆದು ಇಬ್ಬರ ಅಡಿಗೆ ಮಾಡ್ತೀವಿ. ಎಲ್ಲರೂ ಮತ್ತೆ ಒಬ್ಬೊಬ್ಬರ ಬಂದು ಬಳಗ ನಮ್ಮ ತಂಗಿಯರು ಅಕ್ಕ ಅಣ್ಣ ತಮ್ಮ ಬರ್ತಾರೆ ಕಡೆ ಸೇವಕ ಎಲ್ಲರೂ ಕೂಡಿ ದಾಸೋಹ ಮಾಡ್ತೀವಿ. ದಾಸೋಹ ಮಾಡ್ತಾರೆ ಮಾಡಿ ಆತಂದು ಪ್ರತ್ಯಕ್ಷ ನನ್ನ ಬಾಳಾಗಿದ್ದು ಹೇಳ್ತೀನಿ. ಬಂದಿರಿ ನಮ್ಮ ಮುನೇಶ್ವರ ಕುಡಿಸಿದಾನ. ಅದು ಒಂದು ಏನೋ ಒಂದು ಮನುಷ್ಯ ಅಕಲ್ಪ ಒಂದು ತಪ್ಪು ಮಾಡ್ತಿರ್ತಾನ. ಆ ತಪ್ಪು ಒಂದು ಇಲ್ಲಿ ಹೋಗಿಂದ ಒಂದೇನ ಸಣ್ಣದ ಒಂದು ವಿಷಯ ಆಗ್ಬಿಡ್ತೀವಿ. ಅದು ಸಿಲಿಂಡರ್ ಒಲಿ ಒದಗ್ತೀವಿ. ಆ ಸಿಲಿಂಡರ್ಗೆ ಆ ಒಲಿಗೆ ಹೇಕ್ ಇದಾಗಿ ಉರಿ ತಗೊಂಡ್ಬಿಡ್ತೀವಿ. ಉರಿ ಹತ್ತನ ನಾನು ಇಷ್ಟು 30 ವರ್ಷ ಆದ್ರಿಂದ ನಾನು ಘಟನೆ ನೋಡಿಲ್ಲ. ಇಡೀ ಟಂಟ್ ಎಲ್ಲ ಖಾಲಿ ಮಾಡಿ ಹೋಗ್ಬಿಡ್ತೀವಿ. ಎಲ್ಲರೂ ಇದು ಬ್ಲಾಸ್ಟ್ ಆಗುತ್ತಾ ಹೋರಿ ಅಂತ. ನಾನು ತಪ್ಪು ಮಾಡಿಲ್ಲ, ನಿಜವಾಗ್ಲೂ ಪರಮಾತ್ಮನೇನ ಅದನ್ನ ನೋಡಿ ನಾನು ಒಂದು ಆಕ್ಚುಲಿ ಒಂದು ಫಿಲ್ಟರ್ ನೀರ್ ತರಕ್ ಹೋಯ್ದೆ. ಅದು ಆಗೋದ್ರೊಳಗ ನಾವು ಮಂದಿ ಏನಂದ್ರೆ ಇಲ್ರಿ ನಿಮ್ ಟೆಂಟ್ನಾಗ ಉರಿ ಹತ್ತೈತ್ರಿ ನೀವು ಅಂತ. ನಾ ಏನಿದೆ ನಾನು ಹೇಳ್ತಿ, ನಾನು ಇಬ್ಬರ ಟೆಂಟ್ನಾಗ ಇದ್ವಿ, ಏನ್ ಮಾಡಕಪ್ಪ ಹಿಂಗ್ ಜೀವನ ದೊಡ್ಡ ಅನಾಹುತ ಆಯ್ತಲ್ಲ ಅಂತ ಹೋದೆ. ಇವ್ರು ಕಂಡ್ರಿ ಏನಾಗಿದ್ದಿಲ್ಲ, ಯಾರನ್ನ ಒಳಗೆ ಬಿಡ್ಲಿಲ್ರಿ. ಬೇಡ ಏನು ಅವ್ರಿಗೆ ಏನಾಗಿದ್ದಾಗಲ್ಲ ಮೌನಪ್ಪ ಏನ್ ಮಾಡ್ತಾ ಮಾಡ್ಲಿ. ನಾನೇನೇನ್ರಿ ನೀನು ಪರಮಾತ್ಮ, ನೀನು ಸೇವಾ ಮಾಡಕ್ ಬಂದಿವಿ, ನಾನು ಏನೋ ತಪ್ಪು ಏನಾಗಿದ್ರೆ ಕ್ಷಮಿಸ್ಬೇಕು. ಸೀದಾ ಎಲ್ಲಿ ಬಂದಿನ ಪಾದಕ್ ಬಂದಿನ್ರಿ ಮೌನಪ್ಪ ಏನ ದ್ವಾರಬಾಲಕ್ ಬಂದಿ. ನಾನು ನನ್ನ ನೆನಪಿಗೆ 30-40 ವರ್ಷ ಆದ್ ನಾನು ಸೇವಾ ಮಾಡ್ಕತೀನಿ. ನಂದು ಇದು ಏನ್ ತಪ್ಪಾದ್ರ ಏನು ಆಗ್ಬಾರ್ದು, ನನಗೆ ದುಃಖ ಯಾರಿಗೂ ಏನಾಗ್ಬಾರ್ದು. ನಂದಲ್ಲ ಈ ಜಾತ್ರೆಗಳ ಟೆಂಟ್ನಾಗ ಏನೇ ಆಗಿ ಇನ್ನೊಬ್ರು ಟೆಂಟಿಗೆ ಏನೋ ಹೋಗ್ಬಾರ್ದು. ಇದು ಪ್ರಮಾಣವಾಗಿ ಸತ್ಯ ಪ್ರಮಾಣ ಹಾಕೊಂಡು ಸೀದಾ ಹಿಂಗ ಹೋದ್ರಿ ಒಳ್ಳೆ ತೆಮ್ಮಿನ ಆಗ್ಬಿಡ್ತು. ಅದು ಎಕ್ದಮ್ ಅದು ಲೀಕೇಜ್ ಆಗಿ ಪೈಪ್ ಬಿಡ ತೊಂದೋಗ್ಬಿಡುತ್ತೆ. ಅದು ಪ್ಲಗ್ ಸುಟ್ಟು ಹಾಫ್ ಆಗ್ಬಿಡುತ್ತೆ. ಶಾಂತ ಆಯ್ತು. ಪರಮಾತ್ಮ ಮೌನಯ್ಯ ಅದಾನ, ಯಾರಿಗೇನು ತೊಂದರೆ ಆಗಿಲ್ಲ, ಯಾರಿಗೂ ಒಂದೇನ ಗಂಟಿಗೆ ಆಗಿಲ್ರಿ ಏನು. ಅದು ಎಷ್ಟ್ ಹತ್ತೈತಿ ಅಷ್ಟ ಅಲ್ಲೇ ಬಂದ್ ಮಾಡಿ ಹೇಳ್ತೀನಿ ಅವಾಜ ಬಂದ್ರೆ ಬರ್ರಂತ ಇಡೀ ಟೆಂಟ್ ಹೊಡದ್ರಿ ಎಲ್ಲ ಮಕ್ಕಳು. ಒಂದು ಟೆಂಟ್ ತಗೊಂಡು ಇಡೀ ತಗೋದು ಎಲ್ಲ ನಮ್ಗ ಅಲ್ಲಿ ಮಗ್ಲೊಬ್ಬ ಅಜ್ಜನ ಪರಮಾತ್ಮ ವೀರ ಸೈದರ್ ನಮ್ಗೆ ಗುರುಬೋಧ ಕೊಟ್ಟಾರ. ಮೋನೈನ ಜಾತ್ರೆ ಒಳಗನ ಮೋನೈ ಬೇರಲ್ಲ ಆತ ಇವ್ರಿ ಉಳಿವಿ ಚೆನ್ನ ಬಸವಣ್ಣವ್ರ ಗುರು. ಆತ್ನೇ ಆ ಮೋನೈನ ಆತ್ನೇ ಎಲ್ಲ ಆತ್ನೇಪ್ಪ. ನೀ ಎಲ್ಲಾರ ಗುರು ಒಂದೇ ಅಂತ ನಮ್ಗ ಅವ್ರ ಗುರು ದೀಕ್ಷೆ ಕೊಟ್ರ. ಅಲ್ಲೇ ತಿಂತೀನಿ ಒಳಗರ ಜಾತ್ರೆ ಒಳಗನ ಇಬ್ರು ಗಂಡ ಹೆಂಡತಿ ಗುರು ದೀಕ್ಷೆ ಕೊಟ್ರ. ತಗ ಮೋನಪ್ಪ ಏನ ಸ್ವೀಕಾರ ಮಾಡಿದ್ರಿ, ನಡ್ಕೊಂತೀವ್ರಿ, ನಿಮ್ಮಂತ ಗುರು ಹಿರಿಯರ ಮಾತು ಕೇಳ್ತೀವಿ, ಅಲ್ಲೇ ಬರ್ತಾರ ಈಗಾರ ಹೋಗ್ತೀವ್ರಿ, ಹಿಂಗ್ ಮಾಡ್ತೀವಿ ಅಂತ ಪವಾಡ ಮಾಡಿ ತೋರ್ಸಿದ್ರಿ ನನಗ. ಅದನ್ನ ಎಂತಿದ್ದ ಘಟನೆಗಳು ಪಾರ್ ಮಾಡ್ಯಾನ್ರಿ.
ಅದನ್ನ ಅಂದ್ರೆ ಅದು ಮನುಷ್ಯನಾಗ 99% ನೀವು ನೋಡಿ ನಿಮ್ಮ ಬಾಯಿ ಒಂದು ವಾಣಿ ಅಜ್ಜನ ಬಂತು. ನಾನು ಅದಕ್ಕ ಇದ ಒಂದು ನಮ್ದೊಂದು ಹೇಳ್ತೀನಿ. ನಮ್ಮ ಶ್ರೀ ಇಲ್ಕಲ್ ಗುರು ಮುನೀಶ್ವರ ಜಗದ್ಗುರು ಮುನೀಶ್ವರ ಆಗಿದ್ದಂತ ಪೌಡರ್ ಇದೆ. ನಾ ಮಾಡಿದಂತ ಊಜಿ ಚಗೋರ್ಲಿ ಮಾಡಿದಂತ ಪೌಡರ್ ಆಗಿದ್ದು. ಎಲ್ಲಿ ಅಂದ್ರೆ ನಾವು ಈಗ ಊಜಿ ಚಗೋರ್ಲಿ ರೆಡಿ ಮಾಡಿದ್ವಿ. ನಮ್ಮ ಸಮಾಜದ ಹಿರಿಯ ಚೇರ್ಮನ್ ಆದ ಬೆನ್ನೂರು ಸಿದ್ದಪ್ಪ ಮಾಲಕ್ರು ಏನಂದ್ರು, ಇದೇ ನಾವು ಈಗ ರೆಡಿ ಆದಪ್ಪ, ನಾವು ಈಗ ಇದನ್ನ ಹೆಂಗ ನಾವು ನಿನ್ನ ಇಚ್ಛೆ ಹೆಂಗೈತಿ ಹೇಳ ಮನುಷ್ಯನಾಗ. ನನ್ನ ಇಚ್ಛೆ ಮನುಷ್ಯನಾಗ ಏನ್ರಿ, ನಾವು 5 ಮಂದಿ ಹೋಗೋದ್ರಿ. 5 ಮಂದಿ ಬಿಳೆ ಅಂಗಿ, ಬಿಳೆ ದೋತ್ರ, ಹಸಿರು ಶಾಲು ಇದನ್ನ ನಾವು ಧರಿಸ್ಬೇಕ್ರಿ. ಧರಿಸಿ ನಾವ್ ಇದನ್ನ ತಗೊಂಡು ಹೋಗ್ಬೇಕು, ವಸ್ತಿ ಹೋಗ್ಬೇಕ್ರಿ. ನಾವ್ ಅಲ್ಲಿಗೆ ವಸ್ತಿ ಹೋಗಿ ಸೀದಾ ಏನೈತಿ ಇಲ್ಲಿ ಮೌನಪ್ಪ ಜ್ಞಾನ ಮಾಡಿ ನಾವು ಪ್ರಸಾದ ತಗೊಂಡು ಮಲ್ಗೋದ್ರಿ. ನೆಸ್ಸಿನಾಗ 5 ಗಂಟೆಗೆ ಎದ್ದು ನಾವೇನೈತಿ ಈ ಡ್ರೆಸ್ ತಗೊಂಡಿವಲ್ಲ ಈ ಬಟ್ಟಿ ಎಲ್ಲಿಂದ ಮುಳುಗೋದ್ರಿ. ನಾವು ಹೋಗ್ಬೇಕಾದ್ರೆ ಏಕ್ ಮಳೆ ಹೋಗಿವ್ರಿ. ಇಲ್ಲಿ ಒಂದು ಸಾಯಂಕಾಲ ಇಲ್ಲಿ 7 ಗಂಟೆ ಬಿಟ್ಟಿವ್ರಿ. ಏಕ್ ತಿಂತಿಣಿ ಮುಟ್ಟೋವರೆಗೂ ಮಳಿ ರೀ. ಮಳಿ ನೀರು ಹೊಳಿ ಎಲ್ಲಿ ಬಂದಿತ್ತಂದ್ರೆ ಅಲ್ಲಿ ಸಲ್ವಾನ್ ಕಟ್ಟಿ ಐತಲ್ಲ, ಆ ಕಟ್ಟಿ ನೀರು ಬಂದಿತ್ತು, ಹೊಳಿ ನೀರು. ನಾವು ಎಲ್ಲ ಪ್ರಸಾದ ತಗೊಂಡು ಹಿಂಗ ಶಬ್ದ ಆಗಲ್ಲಲ್ರಿ, ಏನು ಶಬ್ದ ಆಗಲ್ಲ. ಪ್ರಸಾದ ತಗೊಂಡು ಸ್ವಲ್ಪ ಅಲ್ಲೇ ಪ್ರಸಾದ ಮಾಡಿದ್ರಿ. ಮೌನಬಾಯಿ ಕೂಡ ಬಂದಿರಿ, ಏನ್ ಪ್ರಸಾದ ಮಾಡ್ಬೇಡ್ರಿ ಅಂದ್ರು. ರಾತ್ರಿ 9:30 ಆಗಿತ್ರಿ, 10 ಗಂಟೆ ಆಗಿತ್ರಿ. ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡಿ ಹೆಂಗ ಸ್ವಲ್ಪ ಹಿಂಗ್ ಹೊರಗಡೆ ಬಂದಿವಿ. ಏನೋ ಬೆಳಕ ಮಿಂಚಕತ್ತಿತ್ರಿ. ಅದು ಸೌಂಡ್ ಈಗ ಗಂಗಾ ಮಾತೆ ಈಗಾದ್ರೂ ಅಲ್ಲಿ ವಚನ ನಡೆದತ್ರಿ. ಅದು ಒಟ್ಟ ನಮ್ಗೆ ಏನ್ ಸೌಂಡ್ ಏನು ಅಲ್ಲಿ ಹೊಟ್ಟೆ ಇಲ್ರಿ. ಅಲ್ಲೇ ಮಗ್ಲದ ನೀರ್ ಹರಿದು ಹೋದಿತ್ತು, ಸೌಂಡ್ ಹೊಟ್ಟೆ ಇಲ್ಲ. ನಾವು ಬ್ಯಾಟ್ರಿ ಹಿಡಿದು ನೋಡಿದ್ರೆ ಸಲ್ಬಣ್ಣನ್ ಕಟ್ಟಿ ನೀರು ಹರಿದು ಅಷ್ಟು ಹೋಗಕತ್ತಿತ್ತು. ಬಾಬಾ ಇದೇನಪ್ಪಾ ಅಂತ ಅಂದ್ ನಮ್ಗ ಮೈ ಕೈಲಿ ಸುಮ್ಮಂದ್ಬಿಟ್ಟು, ಇದೇನಪ್ಪಾ ಇಷ್ಟು ನೀರು ಹೊಳಿ ಇಲ್ಲಿ ಬಂದೈತಲ್ಲ ಅಂತಂದು ಆಯ್ತ್ರಿ. ಎಲ್ಲ ಮಾಡ್ಕೊಂಡ್ವಿ. ಮನೆಗೆ ಮುಂಜಾನೆ 5 ಗಂಟೆಗೆ ಎದ್ವಿ. ಎದ್ದ ತಕ್ಷಣ ನಮ್ಮ ಊಜಿ ಚದ್ಬರ್ಲಿ ತಗೊಂಡು ಹೋದಿವ್ರಿ. ಹೋಗಿ ನಡ ಒಳಗೆ ಅಲ್ಲೇ ರೀ ಸಿಸಿ ರೋಡ್ ಐತೆ, ಅಲ್ಲಿ ಹೋಗಿ ಮುಣಿಗಿದ್ರಿ. ಚದ್ಬರ್ಲಿ ಮಣ್ಣು ಮಲಕ್ ಹಿಡಿದ್ರಿ, ಊಜಿ ಸಿದ್ದಪ್ಪ ಮಲಕ್ ಹಿಡಿದ್ರಿ. ಮುಣಿಗಿ ನಾ ಏನಿಂದ 5 ಬರೆ ಮುಳುಗವ್ರಿ. ಮುಳುಗಿನ ಮ್ಯಾಗ ಎಷ್ಟು ತುಂಬೋತನ ಒಟ್ ನಾವು ತುಂಬಿಣಂಗಿಲ್ಲ. ಮುಣಿಗಿನ ತುಂಬಿಸ್ಕೋಬೇಕು ನಾವು ಅದನ್ನ. ನನ್ ಸಾಂಗತೆ ಹೇಳಿದ್ರಿ ಸಂಕಲ್ಪ. ಮುಳುಗೋದು ಅದು ಎಷ್ಟು ಹೇಳ್ರಿ. 5 ಬರೆ ಮುಳುಗ್ರಿ. 5 ಬರದ ಎಷ್ಟು ಬರೆ ಮುಳುಗ ತುಂಬತ್ರಿ. 5 ಬರ ತುಂಬಿಸಿದ್ರ ಅದು 5 ತಂಬಿಗೆ ನೀರ್ ಹಿಡಿತೈತ್ರಿ. ಪೂಜೆ ಈಗ ನಾವ್ ಮಾಡ್ಕೊಂಡಿದ್ದು 5 ತಂಬಿಗೆ ನೀರ್ ಹಿಡಿತೈತ್ರಿ. ತುಂಬಿಕೊಂಡು ಬಂದ್ವಿ. ಗರ್ಭಗುಡಿಯಾಗ ಬಂದ್ವಿ. ಅವರು ಪೂಜಾರೆಲ್ಲ ಪೂಜೆ ಮಾಡಿದ್ರೆ, ಯಾರು ಮಾಡಿದ್ರಿ ಹಿಂಗೆ ಮಾಡಿರ್ಲಿ ಅಂತಂದು ಹೇಳಿದ್ರೆ, ಚಲೋ ಅದ್ ಬಂದಿರ ಭಾರಿ ಐತಪ್ಪ ಊಜಿ ಚಪ್ಗಳ ಅಂತಂದ್ರೆ ಸೀದಾ ಅವ್ರು ಏನೈತೆ ಚಪ್ಕೊಡ್ಲಿ ಊಜಿ ಗರ್ಭಗುಡಿಯಾಗ ಒಳಗ್ ತಗೊಂಡು ಹೋದ್ರಿ. ಒಳಗ ಗರ್ಭಗುಡಿಯಾಗ ತಗೊಂಡೋಗಿ ನಮ್ಮ ಮೋನಪ್ಪನ ಇರೋಂತ ಊಜಿ ನೀರು ಅದ್ರೊಳಗೆ ಹಾಕಿದ್ರಿ. ನಾವ್ ಹೇಳಿದ್ವಿ, ನಾವ್ ಏನೇನಿಲ್ಲ, ನಾವು ಹೂವಿನಾರೆಲ್ಲ ತಗೊಂಡೋಗಿದ್ವಿ. ಮೋನಪ್ಪಗೆ ಒಂದ್ ಹಾಕಿದ್ವಿ, ಇವ್ರು ಊಜಿಗೆ ಒಂದ್ ಸುತ್ತಿದ್ರು. ಸುತ್ತಿ ಆ ನೀರ್ ನೀರೊಳಗೆ ಹಾಕಿ ಪೂಜೆ ಮಾಡಿದ್ರು, ಸಂಕಲ್ಪ ಮಾಡಿದ್ರು, ಎಲ್ಲ ಮಂಗಳಾರತಿ ಮಾಡಿದ್ರು. ಭಾರಿ ಆತು. ಆದ್ರೆ ಎಲ್ಲ ತಗೊಂಡು ನಾವು ಸೀದಾ ಬರೋಬ್ಬರಿ ಬಿಡ್ಬೇಕಾರ ಬರೋಬ್ಬರಿ 7:30 ಆಗಿತ್ರಿ. 7:30 8 ಗಂಟೆ ಆಗಿದ್ದು ಬಿಟ್ಟಿವ್ರಿ. ಬಿಟ್ಟುಗಳನ್ನ ಅದೊಂದು ಪೌಡ್ ಆಗಿವತ್ರಿ. ಇಲ್ಲಿ ನಾವೇನೈತಿ ಇಲ್ಲಿ ಇಬ್ಬರಿಗೆ ಗುರು ಮಲಕ ಕಾರ್ ಹೊಡೆಯಾಗಿದ್ರಿ. ನಾವು ಮಗ್ಳು 4 ಕುಂದಿದ್ರಿ, ಹಿಂದ ಅವರು ಕುಂದಿದ್ರಿ 3. ಒಟ್ಟ ನಾವು 5 ಜನ ಹೋಗಿದ್ವಿ. ಹಿಂದ್ 3 ಕುಂದಿದ್ರು, ನಾವು ಮಗ್ಳ ಕುಂದಿದ್ರಿ. ಬರ್ಬರ್ತ ಎಲ್ಲಿಗೆ ಇಲ್ಲಿ ಆಮ್ದಾಳ ತಾಕ್ ಬಂದಿವ್ರಿ. ಬಂದು ಒಂದು ಕಾಗಿ ಜನ ಗ್ಲಾಸ್ ಬಡ್ದು ಬಿಡ್ತೀರಿ. ಕಾಗಿ ಪಡ್ಡನ ಗ್ಲಾಸ್ ಬಡಿತಿ. ನನ್ಗೇನಂದ್ರೆ ಗುರು ಮಲಕ್ರ ಗಾಗಿ ಓದ್ಲಿ ಗಾಲ್ಯಾಗ ಏನ್ರ ಆತ ಗುರುಮನ್ ಹೆಂಗ್ ನೆನ್ಸ್ಬಿಡ್ತಾನೆ, ನಡಿ ಹೋಗ್ ನಡಿ ಅಂತಂದ್ವಿ. ಬಂದಿವ್ರಿ. ಬರೋಣ ಇಲ್ಕಲಕ್ ಬಂದಿವ್ರಿ. ಬರೋಣ ಎಲ್ಲರೂ ನೋಡಿ ಕಾಯಿ ನೋಡೋಣ. ಇಲ್ಲಿ ಏನಂತಾರ ಇವ್ರು ಏನಂತಾರ ಅಂದ್ರ ಬಸವಂತಾಚಾರ್ಯ ಮನಿ ಮುಂದ್ ಕಾರ್ ತೆಗಿದಿವ್ರಿ. ಬಸವಂತಾಚಾರ್ಯ ಮನಿಗೆ ಹೋಗ್ಬೇಕಂತ ಹೇಳಿದ್ವಿ. ಕಾರ್ ಅಲ್ಲಿ ತೆಗ್ದಿದ್ವಿ. ಕಾಗಿ 2 ಕಾಲ್ ಸಿಕ್ಕಂಡವ್ರಿ. ಕಾಗಿ ಹಿಂಗ ರೆಕ್ಕೆ ಬಿಡಿತಿತ್ರಿ. ಕಾಗಿ ರೆಕ್ಕೆ ಬಿಡಿತಿತ್ರಿ. ಸಿದ್ದಪ್ಪ ಮಾಲಕ ಬಂದ್ ನೋಡಿದ, ತಳ ಬಂದ್ ನೋಡಿದ, ಎಲ್ಲರೂ ನೋಡಿ ಗಾಬ ಬಿಟ್ಟಾರಿ. ಕಾಗಿ ಹಿಂಗ ರೆಕ್ಕೆ ಬಿಡಿತೈತ್ರಿ. ಹೆಂಗ ಈಗ ನಾವು ಏನ್ ಪಕ್ಷಿ ಕಾಗಿ ಹಿಂಗ ರೆಕ್ಕೆ ಬಿಡಿತೈತಿ. 2 ಕಾಲ್ ಹಿಂಗ್ ಮುಂದ್ ಬಾನಾಟ ಒಳಗ್ ಸಿಕ್ಕಂಡೈತ್ರಿ. ಕಾಗಿ ಹಿಂಗ ರೆಕ್ಕೆ ಬಿಡಿತೈತ್ರಿ. ಯಾವ್ದು ಏನೋ ದೋಕಾಗಿಲ್ಲ. ಹೆಂಗ ಸಿಕ್ಕಂಡೈತಿ ಗೊತ್ತ ಹಂಗದೆ ಕಾಯಿ ಹಿಂಗ ರೆಕ್ಕೆ ಬಿಡಿತೈತ್ರಿ. ಒಟ್ಟ ಯಾರು ಏನ್ ಮುಟ್ಬಾಡ್ರಿ ಅಂದ್ರು. ಮುಟ್ಬಾರ್ದಂದ್ರೆ ಸೀದಾ ಬಾನಟ್ ಓಪನ್ ಮಾಡಿದ್ವಿ. ಬಾನಟ್ ಓಪನ್ ಮಾಡಿದ್ರೆ ಯಾರಿಗೆ ಟಚ್ ಅಲ್ಲಾರ್ದ ಮ್ಯಾಗ ಹಾರಿದ ಸಾಕ್ ಗುರುಮೋನ ಅಲ್ಲಿ ಬಂದ. ನನ್ಗೆ ಅದು ನಮ್ಮ ಇಲ್ಲಕಲ್ ಗುರುಮೋನ ಅದ ನಮ್ಮ ಪೌಡ್ ಮಾಡಿ ತೋರಿಸಿದ. ಅದೊಂದು ನಾವು ಯಾವ ಮಾಡಿವಿ ಆ ಒಂದು ಒಳ್ಳೆ ಕಾರ್ಯಕ್ಕೆ ಮಾಡಿವಿ. ಒಂದು ಹೊಸ ಒಂದು ಸುದ್ದಿ ಭಾರಿ ಮಾಡಿವ್ರಿ. ಅದನ್ನ ಅದ್ ಮಾಡಿದಂತನು ನಕ್ಷತ್ರ ಭಾರಿ ಐತ್ರಿ.
ನಾವ್ ಮಾಡಿದಂತ ಸ್ಥಾಪನಾನು ಒಂದು ನಕ್ಷತ್ರ ಚಲೋ ಐತ್ರಿ ಅನ್ನೋದು ನಂದು ಈಗ ಅಲ್ಲಿ ಮನವರಿಕೆ ಆತ್ರಿ. ಅದೊಂದು ನಮ್ಮ ಮೋನಪ್ಪ ನಮ್ಮನ್ನ ಕಳ್ಸಕ್ ಬಂದನ ನಮ್ ಮೀಂದ ಅದನ್ನ ಅನ್ನೋದೊಂದು ಅವಾಗ ನಮ್ಗೆ ಮನವರಿಕೆ ಆತ್ರಿ. ಇಲ್ಲ ಖರೇನ ಅದು ಸುಳ್ಳಲ್ಲ. ಅದು ಈಗ ನಮ್ ನೆನಪು ಬರ್ತೈತ್ರಿ. ಅದನ್ನ ನೆನ್ಸಿ ಅಂತೀವ್ರಿ. ಅದನ್ನ ನಾವು 5 ಮಂದಿ ಕುಡಿದ್ರೆ ಅದನ್ನ ನೆನ್ಸಿ ಅಂತಿದ್ವಿ ನಾವು. ಕಾಳಮ್ಮ ಗುಡಿ ಕುಡಿದ್ವಿ ಅಂದ್ರೆ 5 ಮಂದಿ ಅದು ಊಜಿ ಚಪಾಳಿ ನೋಡಿದ್ರೆ ಅದು ಸಣ್ಣದಲ್ಲಿ ಅದು ಪವಾಡ ಮಾಡಿದಂತ ನಾವು ಅತ್ತ ಗುರು ಮಲಕ್ರಿ ಅಂತ ತಿಳ್ಕೊಂಡಿದ್ರೆ ಗಾಲೆ ಓದ್ಲಿ ಅದಂದ. ಅದು ಶನಿದೇವನ ವಾಹನ, ಶನಿದೇವನ ವಾಹನ. ಅದು ನಾವು ಏನ್ ತಿಳ್ಕೊಂಡು ಎಲ್ಲ ಮರಗತ್ತೀವಿ. ಎಲ್ಕಲ್ ಮಠ ಬರೀ ಅದ ಚಿಂತೆಗೆ ಬಂದ್ವಿ. ಅದು ನಾವು ನೋಡೇ ಇಲ್ಲ. ಅದು ಕಾಣ್ಲಿಲ್ರಿ. ನಡಬರ್ಕ ಸಿಕ್ಕಂಡಿದ್ದಲ್ಲಿ ಕಾಣ್ಲಿಲ್ಲ ಅದು. ನಾವ್ ಇಲ್ಕಲ್ಲ ಹೋಗಿ ಒಳಿಸಿ ಗಾಡಿ ಒಳಿಸಿಂದ ಬಸವರಾಜಾಚಾರ್ಯ ಮನೆ ಮುಂದೆ ಗಾಡಿ ಒಳಿಸಿದ್ವಲ್ಲ ಅವಾಗ ಕಾಣ್ತೀವಿ. ಎಲ್ಲರೂ ಕಾಯಿ ಕುಂತೈತೆ ಕಾಯಿ ಕುಂತೈತೆ ನಾಕೈತ್ಬಿಟ್ರಿ ಎಲ್ಲಾರು. ಏನಂತ ಬಂದ್ ನೋಡ್ತೀವಿ ಹಿಂಗ ರೆಕ್ಕೆ ಬಡಿತೈತ್ರಿ. ಅದು ಮುಖ ಹಿಂಗ್ ಚಾಚತ್ರಿ ರೆಕ್ಕೆ ಕಷ್ಟ ಬಡಿತೈತ. ಮುಖ ಹಿಂಗ್ ಮ್ಯಾಕ್ ಐತೈತ್ರಿ ರೆಕ್ಕೆ ಕಷ್ಟ ಬಡಿತೈತ. ಬಾನಟ್ ಹಿಂಗೆ ನಾವ್ ಯಾರು ಮುಟ್ಬಾರ್ರ ಅನ್ನೋದು ಬಾನಟ್ ಹಿಂಗ್ ತಗದ್ ಇದು ಮಾಡಿದ್ರ ಯಾರು ಇಟ್ಟ ಚಲೋ ಮ್ಯಾಗ ಹಾರ್ಕೊಂಡು ಹೋಗ್ಬಿಡ್ತೀರಿ. ಪವಾಡ ಸಣ್ಣದಲ್ರಿ. ಇದು ಆತನ ಜಾತ್ರೆ ಇದೆ.